ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲಿನೋ ಪ್ರತಾಪ್ ನರಿನೋ ಒಂದು ಮಾತಾಡ್ತಾ ಇದೆ. ಸೊ ಫುಲ್ ಹೆಸರು ಗೊತ್ತಿಲ್ಲ, ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪ್ರತಾಪ್ ಸಿಂಹ ಅಂತ ಇಸ್ಕೊಂಡಿದ್ದಾರೆ. ಸಿಂಹ ಅಂದ್ರೆ ಗರ್ಜಿಸ್ಬೇಕು, ಬಾಯಿ ಬಡ್ಕೋಬಾರ್ದು. ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಬಡ್ಕೊಂತ ಇದ್ದಾರೆ. ಏನಂತ, ನಮ್ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ, ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ. ಪ್ರತಾಪ್ ತಿಮ್ಮ ಅವ್ರೆ, ಯಾಕೆ ನಿಮಗೆ ಬಿ ಫಾರ್ಮ್ ಸಿಗ್ಲಿಲ್ಲ ಮೊನ್ನೆ? ಯಾಕೆ ಪಾರ್ಲಿಮೆಂಟ್ ಅಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ರಿ? ನಿಮಗ್ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು? ಯಾಕೆ ಬಿಜೆಪಿ ಅವರು ಡಿನೇ ಮಾಡಿದ್ರು? 2007ರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡಿದು ಟಿಕೆಟ್ ತಗೊಂಡ ನಿಮಗೆ ಯಾಕೆ ಮೋದಿ ಅವ್ರ ಹತ್ರನೂ ಬಿಟ್ಕೊಂತಿಲ್ಲ? ಪಾಪ ಯುವ ಪ್ರತಿಭೆಗಳು ಅಂತ ನಿಮ್ಮನ್ನು ತೇಜಸ್ವಿ ಸೂರ್ಯನ ಗುರುತಿಸ್ತಾ ಇದ್ರು. ತೇಜಸ್ವಿ ಸೂರ್ಯ ಅವರು ಡೊನಾಲ್ಡ್ ಟ್ರಂಪ್ ಅವರಿಂದ ಮುಖದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ. ಪಾಪ ಅವ್ರನ್ನು ಹೈಕಮಾಂಡ್ ಅವರೆಲ್ಲ ಕರೆದು ಬಹಳ ಬೆಂಡೆದ್ದಂಗಿದ್ದಾರೆ. ತೇಜಸ್ವಿ ಅವರು ಯಾಕೋ ಆಚೆ ಬರ್ತಿಲ್ಲ. ನೀವು ಟಿಕೆಟ್ ಕಳ್ಕೊಂಡ್ರೋ ಬೇಸರದಲ್ಲಿ ಏನೇನೋ ಮಾತಾಡ್ತಿದ್ದೀರಾ. ವಿಜಯೇಂದ್ರಣ್ಣ ಟೀಮು ನಿಮ್ಮನ್ನ ಹತ್ರಕ್ಕೆ ಬಿಡಲ್ಲ, ಅಶೋಕ್ ಅಣ್ಣ ಕೇರ್ ಮಾಡಲ್ಲ, ಯತ್ನಾಳ್ ಅವ್ರಿಗೂ ನಿಮ್ಮನ್ ಕಂಡ್ರೆ ಆಗಲ್ಲ, ಏನೋ ಸ್ವಲ್ಪ ದಿನ ಹಂಗ್ ಜೊತೆ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರೇ, ನಿಮ್ಮದ್ ನೀವು ಬಿಚ್ಕೊಳ್ಳಿ. ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ, ಬಿಚ್ಚಿಡೋದು, ನಿಮ್ ಬಂಡವಾಳ ಬಯಲ್ ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ. ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟ್, ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮ್ಗೆ ಗೊತ್ತೇನ್ರಿ? ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ. ಬಿರಿಯಾನಿ ತಿನ್ನಕ್ ಬರ್ತಾರೆ, ಸಿಗಂದೂರ್ ಬ್ರಿಡ್ಜ್ ಬರಕ್ಕಾಗಲ್ವಾ ಅಂತ. ಪ್ರತಾಪ್ ತಿಮ್ಮ ಅವರೇ, ಕೆಲಸ ಕಾರ್ಯ ಇಲ್ಲದೆ ನಿಮ್ ತರ ಇರೋರು ಕರೀದೇ ಇದ್ರು ಹೋಗ್ತಾರೆ. ಸರ್ವಜ್ಞ ಒಂದು ಮಾತು ಹೇಳ್ತಾರೆ, ಕರೆಯದೆ ಬಂದವನು ಕರೆದು, ಬರೆದವನು ಕರೆದು, ಕೆರದಲ್ಲಿ ಒಡೆದಂತೆ ಸರ್ವಜ್ಞ ಅಂತ. ಆಹ್ವಾನ ಇಲ್ಲದೆ ಇದ್ರು ಹೋಗಕ್ಕೆ ನಾವೇನ್ ಬಿಜೆಪಿ ಅವರಲ್ಲ, ಸ್ವಾಭಿಮಾನ ಇರೋ ಕಾಂಗ್ರೆಸ್ ಅವರು. ಪ್ರತಾಪ್ ತಿಮ್ಮ ಅವರೇ, ನಮ್ ಸಾಹೇಬ್ರು ಈ ಸ್ಟೇಟ್ ನ ನಡೆಸ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರು ಅವ್ರಿಗೊಂದು ಗತ್ತಿದೆ, ಗಮ್ಮತ್ತಿದೆ. ಕೇಂದ್ರದವ್ರು ಒಂದು ಆಹ್ವಾನ ಆದ್ರೂ ಕೊಡ್ಬೇಕು ಸೌಜನ್ಯಕ್ಕೆ. ಹಿಂದಿನ ದಿನ ಬರೆದು ಬಂದ್ಬಿಡಿ ಅಂದ್ರೆ ಒಂದು ಸ್ಟೇಟ್ ಸಿಎಂ ಗೆ ಪ್ರೋಟೋಕಾಲ್ ಇರುತ್ತೆ. ನಿಮ್ ತರ ಓಡಾಡ್ಕೊಂಡು ಇರಲ್ಲ. ಮತ್ತೊಮ್ಮೆ ಪ್ರತಾಪ್ ತಿಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಬಹಿರಂಗ ಚರ್ಚೆಗೆ ನಾನು ಕರೀತಿದ್ದೆ. ಈಗ ನೀವು ಆ ಸ್ಟೇಟಸ್ ಅಲ್ಲೆಲ್ಲ ಇಲ್ಲ. ನಮ್ ಬ್ಲಾಕ್ ಅಧ್ಯಕ್ಷರಿದ್ದಾರೆ, ನಮ್ ಬ್ಲಾಕ್ ಅಧ್ಯಕ್ಷರನ್ನ ಕಳಿಸ್ತೀನಿ. ಅವ್ರ ಜೊತೆ ಡಿಬೇಟ್ ಮಾಡಿ ನೀವು ಗೆದ್ಬಿಡಿ. ಮತ್ತೆ ಸಂತೋಷ್ ಲಾಡ್ ಸಾಹೇಬ್ರ ಹತ್ರ, ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಪಾಪ ಪೇಪರ್ ತಿಮ್ಮ ಅವರು ಆಲ್ರೆಡಿ ನನ್ನ ಮೇಲೆ ಪ್ರೀತಿಗೆ 2 ಡಿಫಾಮೇಶನ್ ಹಾಕಿದ್ದಾರೆ. ಮೋಸ್ಟ್ಲಿ ನಾಳೆ ನಮ್ಮ ಅಡ್ವೊಕೇಟ್ ಹೇಳಿದೀನಿ 3ನೇ ಡಿಫಾಮೇಶನ್ ಹಾಕ್ತಾನೆ, ಅವನಿಗೆ ಫೈಟ್ ಮಾಡೋ ಯೋಗ್ಯತೆ ಇಲ್ಲ ಅಂತ. ಗೆಟ್ ರೆಡಿ ಪ್ರತಾಪ್ ಸಿಂಹ, ನಾನು ಫೈಟ್ ಮಾಡಲು ಸಿದ್ಧ ಇದ್ದೇನೆ. 3ನೇ ನೋಟಿಸ್ ಕಳಿಸ್ತಾನೆ. ಸಿಮ್ 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 ಪ್ರತಾಪ್ ಸಿಂಹ, ನಾನು ಪ್ರತಾಪ್ ತಿಮ್ಮ ಅಂತ ಇದ್ದೀನಿ. ಅಂದ್ರೆ ಗರ್ಜಿಸಿದ್ರೆ ಸಿಂಹ ಅಂತೀವಿ, ಬಾಯ್ ಬಡ್ಕೊಂಡ್ರೆ ಅಲ್ವಾ? ನಾನು ಪ್ರತಾಪ್ ಸಿಂಹ ಅವ್ರನ್ನ ನರಿ, ನಾಯಿ ಅನ್ನಕ್ ಇಷ್ಟ ಇಲ್ಲ. ನಮ್ಗೆಲ್ಲ ಸಂಪ್ರದಾಯ ಇದೆ. ಅವರು ರವಿಕುಮಾರ್ ಅವ್ರ ತರ ಅಲ್ಲ, ನಾವು ಏನು ಎತ್ತಿಕ್ಸಿರೋ ಪಾರ್ಟಿ ಅಂತ ಮಾತಾಡ್ತಿದ್ರು. ಪ್ರತಾಪ್ ತಿಮ್ಮ ಅವ್ರನ್ನ ನಾನು ತುಂಬಾ ಸಲ ಡಿಬೇಟ್ ಕರೆದ್ರೆ ಬರೋದೇ ಇಲ್ಲ. 2 ಡಿಫಾಮೇಶನ್ ಹಾಕಿದ್ದಾರೆ. ನನಗೆ ಗೊತ್ತು, ನಾಳೆ ನೋಟಿಸ್ ಕಳಿಸ್ತಾರೆ, ನಾಳಿದ್ದು ನೋಟಿಸ್ ಕಳಿಸ್ತಾರೆ. ರಾಜಕಾರಣದಲ್ಲಿ ಸಹಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಪಾಲಿಟಿಕ್ಸ್ಗೆ ಏನಕ್ಕೆ ಬರ್ಬೇಕು? ಪ್ರತಾಪ್ ತಿಮ್ಮ ಅವ್ರೆ, ನೀವು ನಾನು ಬೈದಿದ್ದೀರಲ್ಲ, ನಾನು ಡಿಫಾಮೇಶನ್ ಹಾಕಿದ್ದೀನಿ ನಿಮ್ಮ ಮೇಲೆ. ನಿಮ್ಮಷ್ಟು ಅಭದ್ರತೆ ನನಗಿಲ್ಲ. ಸಿಂಹ ಹುಟ್ಟ ಮೇಲೆ ಸಿಂಹನೇ ಹುಟ್ಟಬಹುದು. ತಿಮ್ಮ ಅವ್ರೆ, ಗರ್ಜಿಸ್ಬೇಕಲ್ಲ. ಏನಾದ್ರೂ ಮಾತಾಡಿದ್ರೆ ಡಿಫಾಮೇಶನ್ ಹಾಕೊಳ್ಳಿ. ನಾನು ಸಂತೋಷ್ ಲಾಡ್ ಸಾಹೇಬ್ರು, ಪ್ರಿಯಾಂಕಾ ಸಾಹೇಬ್ರನ್ನ ಕರ್ಕೊಂಡ್ ಬರ್ತೀನಿ, ಪ್ರೊವೈಡೆಡ್ ನಮ್ ಬ್ಲಾಕ್ ಅಧ್ಯಕ್ಷರ ಮುಂದೆ ಗೆಲ್ಬೇಕು ಪ್ರತಾಪ್ ತಿಮ್ಮ ಅವರು. ಸರ್, ತಾವು ಮಾಧ್ಯಮದವ್ರು ಕೇಳಿ, ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು ಅವ್ರಿಗೆ? ರೀಸನ್ ಏನು? 2007 ಅಲ್ಲಿ ಪುಸ್ತಕ ಬರೆದು ಬಕೆಟ್ ಹಿಡಿದ್ರು ಸಿಕ್ತು. ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು? ರೀಸನ್ ಇರ್ಬೇಕಲ್ಲ. ಯಾಕೆ ಏನು ಕೆಲಸ ಮಾಡಿರ್ಲಿಲ್ವ? ನನಗೆ ಗೊತ್ತಿಲ್ಲ. ನಾನು ಅವರು ಏನೇನೋ ಬಿಚ್ಚಿಡ್ತಾರಂತೆ. ಯಾರ್ದು? ನಮ್ ಸಂತೋಷ್ ಲಾಡ್ ಸಾಹೇಬ್ರದು, ಪ್ರಿಯಾಂಕ್ ಸಾಹೇಬ್ರದು. ಪಾಪ ಅವರು ಯಾಕೆ ಮಿಸ್ ಆಯ್ತು ಅಂತ ಹೇಳಲಿ ಅನ್ನೋದು ನಮ್ಮ ಕುತೂಹಲ, ಕಾರಣ. ಪಾಪ ಒಳ್ಳೇದಾಗ್ಲಿ ಪ್ರತಾಪ್ ತಿಮ್ಮ ಅವರೇ. ಥ್ಯಾಂಕ್ ಯು ಸರ್. ಸರ್ ಬಂದಿರೋದು ಯಾವಾಗ? ಒಂದಿನ ಮುಂಚೆ. ಸಾವಿರಾರು ಲಕ್ಷಾಂತರ ಜನ ಕರೆಸಿ ಪ್ರೋಗ್ರಾಮ್ ಮಾಡ್ತೀರಿ. ಈ ಕಾರ್ಯಕ್ರಮ ರಾಜ್ಯದ ಹಿತಾಸಕ್ತಿ ಕಾರಣಕ್ಕಾಗಿ
ಅಟ್ಲೀಸ್ಟ್ ಸಿಎಂ ಹೋಗದೇ ಇದ್ರು ನಾವು ಬರಕ್ಕಾಗಲ್ಲ, ಹಿಂಗಿದೆ ಅಂತ ಕಳಿಸ್ಬೇಕಲ್ಲ. ಯಾರು ಅಧಿಕಾರಿಗಳು ಹೋಗಲ್ಲ, ಸಚಿವರು ಹೋಗಲ್ಲ. ಅವರು ಇಲ್ಲ ನಾವು ಹೋಗಬಾರ್ದು ಅಂತಲ್ಲ, ನಮ್ಮನ್ನ ದೂರ ಇಟ್ಟು ಕಾರ್ಯಕ್ರಮ ಮಾಡ್ಬೇಕು. ಕ್ರೆಡಿಟ್ ವರ್ಗೆ ಬಿಜೆಪಿ ಅವ್ರು ಬಿದ್ರು, ಅವ್ರ ಕ್ರೆಡಿಟ್ ವರ್ಗ್ ಬಿದ್ರೆ ಬೀಳ್ಲಿ, ನಮ್ಗ ಸೌಜನ್ಯ ಇದೆ. ಆದ್ರೆ ಪ್ರೋಟೋಕಾಲು, ಒಂದು ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ರೆ ಮುಖ್ಯಮಂತ್ರಿಗಳು ಹೋಗಿ ಬರೋರು, ಒಂದು ಪ್ರೋಟೋಕಾಲ್ ಅವ್ರ ಮೊದ್ಲೇ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು. ಆದ್ರೂ ಬಿಜೆಪಿ ಅವ್ರು ಮಾಡ್ತಿದ್ರೆ ನಾಳೆ ಹಂಗಾದ್ರೆ ನಾವು ಮಾಡೋ ಕಾರ್ಯಕ್ರಮಕ್ಕೆ ಯಾವ್ದಕ್ಕೂ ಸಂಸದರನ್ನ ಕರೆಯೋದು ಬೇಡವಾ? ನಾವು ಬೆಳಗ್ಗೆ ಮಿನಿಮಮ್ 7 ದಿನ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರೋಟೋಕಾಲ್ ಏನಿದೆ ಗೊತ್ತಾ? ಈಗ ನಮ್ಮಲ್ಲೂ ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ. ಆಫೀಸರ್ಸ್ ಏನ್ ಹೇಳ್ತಾರೆ ಗೊತ್ತಾ? ಸರ್ 7 days ಮುಂಚೆ ನಾವು ಅವ್ರಿಗೆ ತಿಳಿಸ್ಬೇಕು, ಸಡನ್ ಆಗಿ ತಿಳಿಸಿದ್ರೆ ಬೇಜಾರ್ ಮಾಡ್ಕೊಂತಾರೆ. ನಮ್ಮದೇ ಸಂಸದರು ಅಧಿಕಾರಿಗಳಿಗೆ ಹೇಳಿದ್ದಾರೆ, ರೀ 2 ದಿನ ಇದ್ದಾಗ ಹೆಂಗ್ರಿ ಹೇಳ್ತೀರಾ, ಮಿನಿಮಮ್ 7 days ಮುಂಚೆ ಹೇಳಿ ಅಂತ. ನಾನು ಮಿನಿಮಮ್ 7 ದಿನ ವೇಟಿಂಗ್ ಪೀರಿಯಡ್ ಮೊದಲೇ 7 ದಿನ ಮುಂಚೆನೆ ನನ್ನ ಕ್ಷೇತ್ರದ ಸಂಸದರಿಗೆ ತಿಳಿಸ್ತೀವಿ ಸೌಜನ್ಯಕ್ಕೆ. ಅವ್ರು ಬರಲ್ಲ ಅನ್ಕೊಳ್ಳಿ, ಬರ್ಬೇಕು ಅಂತ ನಾವು ಬಯಸಲ್ಲ ಅನ್ಕೊಳ್ಳಿ, ಸೌಜನ್ಯಕ್ಕಾದ್ರೂ ಕರಿಬೇಕಲ್ಲ. ಇದು ಫಾಲೋ. ಬರಬೇಡಿ ಅಂತ ಹೇಳಿ ಯಡಿಯೂರಪ್ಪನವರೇ ಸಿದ್ದರಾಮಯ್ಯನವರು ಫೋನ್ ಮಾಡಿ ಹೇಳಿದಾರೆ ಅಂತ ಹೇಳಿ ಯತ್ನಾಳ್ ಹೇಳ್ತಾ ಇದ್ದಾರೆ. ಯತ್ನಾಳ್ ಅವ್ರು ಬಿಜೆಪಿಯಲ್ಲಿ ಇದಾರೆ, ಇಂಡಿಪೆಂಡೆಂಟ್ ಅವರು? ಯತ್ನಾಳ್ ಅವ್ರು ಈಗ ಇಂಡಿಪೆಂಡೆಂಟ್ ಇದಾರೆ. ಅವ್ರೇನೋ ಹೊಸ ಪಕ್ಷ ಕಟ್ತಾರಂತೆ. ನೆನ್ನೆ ನನಗ್ ಬಹಳ ಖುಷಿ ಆಯ್ತು. ಹೊಸ ಪಕ್ಷ ಈಗಲೇ 3 ದಾರಿಗೆ ಹೋಗಿದೆ ಬಿಜೆಪಿ, ಅವ್ರು ಕಟ್ಟಿದ್ರೆ 4 ದಾರಿಗೆ ಹೋಗುತ್ತೆ. ನಾನಂತೂ ಲೈಫ್ ಟೈಮು ಬಿಜೆಪಿನ ವಿರೋಧ ಪಕ್ಷದಲ್ಲೇ ನೋಡಕ್ ಇಷ್ಟಪಡ್ತೀನಿ. ಅಶೋಕ್ ಅಣ್ಣ ವಿರೋಧ ಪಕ್ಷದ ನಾಯಕರಾಗಿ ಸ್ವಲ್ಪ ಮಟ್ಟಿಗೆ ಸ್ಯೂಟು, ವಿಜಯೇಂದ್ರ ಅವರು ಸ್ವಲ್ಪ ಮಟ್ಟಿಗೆ ಸ್ಯೂಟ್ ಅನ್ನೋದು ನನ್ನ ಅಭಿಪ್ರಾಯ. ಆರ್ಸಿಬಿ ಮೇಲೆ ಕೇಸ್ ಹಾಕ್ಲಿಕ್ಕೆ ಹೋಗ್ತಾ ಇರೋದಕ್ಕೋಸ್ಕರ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದ್ರೆ ಯಾರು ಇನ್ವೆಸ್ಟರ್ಸ್ಗಳು ಕರ್ನಾಟಕಕ್ಕೆ ಬರಲ್ಲ, ಕೊಹ್ಲಿ ಮೇಲೆ ನೀವು ಕೇಸ್ ಹಾಕಬೇಕು ಅಂತ ಹೇಳ್ತಾರೆ. ನಿನ್ನೆ ಆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದಾರಲ್ಲ, ನಿನ್ನೆ ಏನ್ ಹೇಳಿದ್ರು, ಎಲ್ಲಾ ಚಾನಲ್ ಅಲ್ಲೂ ಸ್ಟೇಟ್ಮೆಂಟ್ ಏನ್ ಬಂತು ಗೊತ್ತಾ? ರೈತರ ಜಮೀನ್ ನಾವು ವಾಪಸ್ ಕೊಟ್ರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಅವರು ದೇವನಹಳ್ಳಿನ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ? ರೈತರ ಜಮೀನ್ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಆದ್ರೆ ಕಮ್ಯುನಿಸ್ಟ್ಗಳು ಹೋಗ್ಬಿಟ್ಟು ಅದನ್ನ ರೈತರ ಜಮೀನ್ ವಾಪಸ್ ಕೊಡಿಸಿದ್ದಾರೆ, ಅದಕ್ಕೆ ನನ್ ವಿರೋಧ ಇದೆ ಅಂತ ಛಲವಾದಿ ಅವ್ರು ಹೇಳ್ತಾರೆ. ಛಲವಾದಿಗೆ ರಾಜಕಾರಣ ಬಿಟ್ರೆ ರೈತರ ಜಮೀನ್ ವಾಪಸ್ ಕೊಟ್ವಿ ಅನ್ನೋ ಸಂತೋಷ ಬೇಡವಾ? ಅದು ಯಾವ ಭಾಗದ ರೈತರಿಗೆ? ಅವರದೇ ಪ್ರತಿನಿಧಿಸುವ ದೇವನಹಳ್ಳಿ ಭಾಗದ ರೈತರಿಗೆ. ಇವ್ರಿಗೆ ಬರೀ ರಾಜಕೀಯನೇ ಬೇಕು, ಒಬ್ಬರಿಗೂ ಅಭಿವೃದ್ಧಿ ಬೇಕಾಗಿಲ್ಲ. ಏನ್ ಮಾತಾಡಿದ್ರು ಒಂದಕ್ಕಿನ್ನೊಂದಕ್ಕೆ ಇಂಟರ್ಲಿಂಕ್ ಮಾಡ್ತಾರೆ. ನೋಡೋಣ ಸರ್ಕಾರ ಏನ್ ನಿಲುವು ತಗೊಳುತ್ತೆ, ಅದು ಸರ್ಕಾರದ ಹಂತದಲ್ಲಿದೆ. ನಾನೊಂದು ಸಾಮಾನ್ಯ ಶಾಸಕ, ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.